ಮದೆನಾಡು ಬಳಿ ಕೊಡಗು ಗೌಡ ಸಮಾಜದ ಅಭಿವೃದ್ಧಿಗೆ ಸರ್ಕಾರದಿಂದ 6 ಎಕರೆ ಭೂಮಿಯನ್ನು ಕಾಯ್ದಿರಿಸಲಾಗಿದೆ. ಹಾಗೆಯೇ ಭಾಗಮಂಡಲ ಗೌಡ ಸಮಾಜ ನೂತನ ಕಟ್ಟಡ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ನಿಗದಿ ಮಾಡಿದೆ ಎಂದು ವಿರಾಜಪೇಟೆ ಶಾಸಕರಾದ ಹಾಗೂ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ತಿಳಿಸಿದ್ದಾರೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ವಿರಾಜಪೇಟೆ ತಾಲೂಕಿನ ಕೆದಂಬಳ್ಳೂರು ಗ್ರಾಮದ ಅರೆಭಾಷೆ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಸಂಘ ಇವರ ಸಹಕಾರದಲ್ಲಿ ತೋರಾ ಸಮುದಾಯ ಭವನದ ಆವರಣದಲ್ಲಿ ಬುಧವಾರ ನಡೆದ ಅರೆಭಾಷೆ ಗಡಿನಾಡ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಬೆಂಗಳೂರಿನಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದಂತೆ 6 ಎಕರೆ ಭೂಮಿಯನ್ನು ನೀಡಿದ್ದಾರೆ. ಹಾಗೆಯೇ ಭಾಗಮಂಡಲ ಗೌಡ ಸಮಾಜ ನೂತನ ಕಟ್ಟಡ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಯನ್ನು ಪ್ರಕಟಿಸಿದ್ರು. ಅದರಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ನುಡಿದಂತೆ ನಡೆದಿದ್ದು, ಸರ್ಕಾರ ಎಲ್ಲ ಸಮಾಜಗಳ ಶ್ರೇಯೋಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಎಸ್ ಪೊನ್ನಣ್ಣ ಅವರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುವ ತೋರದಂತಹ ಗಾಡಿ ಗ್ರಾಮದಲ್ಲಿಯೂ ಗಡಿನಾಡ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ವಿಶೇಷವೇ ಸರಿ. ಇದರಿಂದ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆಗಳನ್ನು ಉಳಿಸಿ ಬೆಳೆಸಲು ಸಹಕಾರಿಯಾಗಿದೆ. ಹಾಗೆಯೇ ಅಕಾಡೆಮಿ ಕಾರ್ಯಕ್ರಮಗಳು ಕುಗ್ರಾಮಗಳಿಗೂ ಸಹ ತಲುಪ್ತಾ ಇರುವುದು ಶ್ಲಾಘನೀಯವೆಂದರು. ರಾಜ್ಯ ಮಟ್ಟದಲ್ಲಿ ಎತ್ತಿ ಹಿಡಿದಿರುವ ಅವು ತಮ್ಮ ಸರಳತೆ, ಸ್ಪಷ್ಟವಾದ ಚಿಂತನೆ ಮತ್ತೆ ಜನಪರ ಕೆಲಸಗಳಿಂದ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ವಿಶೇಷವಾದ ಸ್ಥಾನನ ಪಡೆದಳು. ನ್ಯಾಯ, ನಿಷ್ಠೆ ಮತ್ತೆ ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಜಾತಿ ಭೇದ ಇಲ್ಲದೆ ಅವರ ಸೇವೆ ಮೂಲಕ ಯುವ ಜನತೆಗೆ ಮಾದರಿಯಾದ ಇಂತಹ ಒಬ್ಬ ಗಣ್ಯ ವ್ಯಕ್ತಿನ ಇಂದು ಸನ್ಮಾನಿಸುವುದು ನಮ್ಮೆಲ್ಲರ ಒಂದು ಎಲ್ಲವೂ ಕೂಡ ಎದ್ದು ನಿಂತು ಈ ಒಂದು ವೇದಿಕೆಯಲ್ಲಿ ಅವಕ್ಕೆ ಸನ್ಮಾನ ನೀಡ್ತಾ ಇರೋದಕ್ಕೆ ಹಮ್ಮಿಕೊಂಡು ಬಹುಶಃ ಇವತ್ತು ರಾಜ್ಯದಲ್ಲಿರುವಂಥ ಸಾಹಿತ್ಯ ಅಕಾಡೆಮಿಗಳ ಪೈಕಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂಥ ಅಕಾಡೆಮಿಗಿಂತ ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಅರೆಭಾಷೆ ಗಡಿನಾಡು ಉತ್ಸವ ಏನಿದೆ ಈಗಾಗಲೇ ಅನೇಕ ಭಾಗದಲ್ಲಿ ಕೊಡಗಿನಲ್ಲಿ ಅವರು ಹಮ್ಮಿಕೊಂಡು ಬರ್ತಾರೆ. ಇದರ ಉದ್ದೇಶ ಬಹುಶಃ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಎಲ್ಲ ಭಾಗದಲ್ಲೂ ಗಡಿ ಭಾಗದಲ್ಲೂ ಕೂಡ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿರುವ ಅರೆಭಾಷೆಯ ಸಾಹಿತ್ಯ, ಭಾಷೆ ಮತ್ತು ಸಂಸ್ಕೃತಿ ಜನರಿಗೆ ತಿಳಿಬೇಕು. ಎಲ್ಲರೂ ಕೂಡ ಇದರ ಬಗ್ಗೆ ಅರಿವಿಕೆಯನ್ನು ಪಡ್ಕೋಬೇಕು. ಅದರ ಮುಖಾಂತರ ಈ ವಿಶೇಷವಾದಂಥ ಭಾಷೆ ಮತ್ತು ಸಂಸ್ಕೃತಿ ಉಳಿಬೇಕು ಅಂತ ಹೇಳುವಂಥದ್ದು ಉದ್ದೇಶ. ಅದರಿಂದ ಈ ಸದುದ್ದೇಶವನ್ನು ಇಟ್ಕೊಂಡು ಅಕಾಡೆಮಿ ಅವರಿನ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ನನ್ನ ಆತ್ಮೀಯರಾದಂಥ ಸದಾನಂದ ಮಾವಾಜಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ, ಭಾಳ ಯಶಸ್ಸಾಗಿ ಮಾಡ್ಕೊಂಡು. ನಾವು ಬೆಂಗಳೂರಿನಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಬಂದು ಭಾಗವಹಿಸಿದ್ದಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿರ್ಬೋದು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿರ್ಬೋದು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರಿರ್ಬೋದು, ಸರ್ಕಾರ ಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಅನೇಕ ಸಂಸ್ಕೃತಿಯನ್ನು ಹೊಂದಿರುವಂಥ ಜನಾಂಗ, ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿರುವಂಥ ಜನಾಂಗ, ಭಾಷೆಯನ್ನು ಬಳಸುವಂಥ ಜನಾಂಗಗಳನ್ನು ರಕ್ಷಿಸಬೇಕು, ಅವರ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಬಹಳ ಸಕ್ರಿಯವಾಗಿ ಬೆಂಗಳೂರಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವೆಲ್ಲ ಕೂಡ ಭಾಗವಹಿಸಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಟಿಎಂ ಧರ್ಮಜ ಉತ್ತಪ್ಪ ಅವರು ಮಾತನಾಡಿ, ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಹಲವು ವಿಭಿನ್ನ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇರುವುದು ಅಕಾಡೆಮಿ ಕಾರ್ಯಚಟುವಟಿಕೆಗಳನ್ನು ತಿಳಿಸಲು ಸಹಕಾರಿಯಾಗಿದೆ ಎಂದರು.
ಬಿಂಬಿಸಲು ಅವಕಾಶ ಮಾಡುವ ಥರದಲ್ಲೇ ಇವತ್ತು ಸರ್ಕಾರ ಎಲ್ಲ ಸಮುದಾಯಕ್ಕೂ ಅದರ ಒಂದು ಇದಕ್ಕೆ ಅದರ ಸಂಸ್ಕೃತಿಯ ಒಂದು ಇದಾಗಿ ಎಲ್ಲ ಒಂದು ಇದರಲ್ಲೂ ಕೂಡ ಇದಕ್ಕೆ ಒಂದು ಸಾಹಿತ್ಯ ಅಕಾಡೆಮಿಯನ್ನು ಕೂಡ ಇವತ್ತು ರಚಿಸಿರ್ತಾರೆ. ಆ ಒಂದು ಮೂಲಕ ಇವತ್ತು ನಾವು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಆ ಸಂಸ್ಕೃತಿಯನ್ನು ಮುಂದಕ್ಕೆ ತರಲು ಮತ್ತು ಎಲ್ಲಿ ಆ ಸಂಸ್ಕೃತಿ ಹಿನ್ನಡೆ ಇತ್ತು ಅಥವಾ ಅದು ಒಳಗೆ ಎಲ್ಲಿ ಅಡಗಿ ಹೋಗಿತ್ತೋ ಅದನ್ನು ಮುಂದೆ ತರೋ ಒಂದು ಮಾರ್ಗೋಪಾಯದಲ್ಲಿ ಜೊತೆಗೆ ಆ ಸಂಸ್ಕೃತಿಯನ್ನು ಎಲ್ರಿಗೂ ಪರಿಚಯ ಮಾಡಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಥರದ ಒಂದು ಕಾರ್ಯಕ್ರಮ ಮೂಲಕ ಈ ಒಂದು ಸಂಸ್ಥೆಗಳಿಗೆ ಬೇಕಾದಷ್ಟು ಅದಕ್ಕೆ ಸರ್ಕಾರ ಹಣವನ್ನು ಕೂಡ ಕೊಟ್ಟು ವಿವಿಧ ಕಾರ್ಯಕ್ರಮಗಳು ಮಾಡುವ ಮೂಲಕ ಎಲ್ಲರಿಗೂ ಒಂದು ಉತ್ತೇಜನ ಮತ್ತು ಆ ಸಂಸ್ಕೃತಿಯ ಕಲ್ಪನೆಯನ್ನು ತೋರಿಸುವಂಥ ಕೆಲಸ ಆಗ್ತಿದೆ. ಅದರ ಭಾಗವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಈಗ ಈ ಅರೆಭಾಷೆ ಅಕಾಡೆಮಿಯವರು ಕೂಡ ಇವತ್ತು ನಡೆಸ್ತಾ ಬಂದಿದ್ದಾರೆ. ಕೆಲವಾರು ಭಾಗಗಳಲ್ಲಿ ನಾನು ಕೂಡ ಕೆಲವಾರು ಕಾರ್ಯಕ್ರಮ ಕೂಡ ಈಗಾಗಲೇ ಹೋಗಿದ್ದೀವಿ. ಅದರೆಲ್ಲ ಒಂದು ಇದಂದರೆ ಆ ಸಂಸ್ಕೃತಿಯನ್ನು ಉತ್ತೇಜಿಸೋದು, ಅದ್ರ ಪ್ರಕಾರ ಇವತ್ತು ಅಲ್ಲಿ ಆ ಒಂದು ಭಾಗದ ಆ ಒಂದು ಸಂಸ್ಕೃತಿ ಏನೇನು ಬೇಡಿಕೆಗಳಿದೆ ಅದನ್ನು ಕೊಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಸರ್ಕಾರ ಕೂಡ ಬೇಕಾದಷ್ಟು ಎಲ್ಲ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ಶಾಸಕರು ಕೂಡ ತುಂಬ ಮುತುವರ್ಜಿ ಇಟ್ಟು ಈಗಾಗಲೇ ಅವರು ಹೇಳಿದ ಹಾಗೆ ಇವತ್ತು ಎಲ್ಲ ಒಂದು ನಾವು ಅರೆಭಾಷೆ ಅಕಾಡೆಮಿ ಮಡಿಕೇರಿ ಅರೆಭಾಷೆ ಗೌಡ ಸಮಾಜಕ್ಕೆ ಸುಮಾರು 6 ಎಕರೆ ಸ್ಥಳಗಳನ್ನು ಕೂಡ ಸರ್ಕಾರ ಕಾಯ್ದಿರಿಸಿ ಇವತ್ತು ಅದನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಭಾಗಮಂಡಲದಲ್ಲೂ ಕೂಡ ಗೌಡ ಸಮಾಜದ ಒಂದು ಅಭಿವೃದ್ಧಿಗೆ ಮತ್ತು ಕಟ್ಟಲು ಸುಮಾರು 1 ಕೋಟಿಯ ಅನುದಾನವನ್ನು ಕೂಡ ಕೊಟ್ಟಿದೆ ಈಗ ಮುಖ್ಯಮಂತ್ರಿಯವರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವತ್ತು ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಒಂದು ಉದ್ಧಾರಕ್ಕೆ ಇವತ್ತು ಸರ್ಕಾರ ಅದು ಕೊಡಗಿನಲ್ಲಿ ಇವತ್ತು ಏನು ಮೂಲವಾಗಿ ಇವತ್ತು ಏನು ಕೊಡಗಿನಲ್ಲಿ ಕೊಡವ ಮತ್ತು ಗೌಡ ಸಮಾಜದ ಎಲ್ಲರೂ ಕೂಡ ಅರೆಭಾಷೆಯವರು ಕೂಡ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಕೂಡ ಇಲ್ಲಿ ಒಂದು ಭಾಗದಲ್ಲಿ ಈ ಕಡೆ ಭಾಗಕ್ಕಾಗಿ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ಸೇರಿಸಿ ಎಲ್ಲರೂ ಕೂಡ ಒಂದು ಉತ್ತಮವಾದ ಬಾಂಧವ್ಯದಲ್ಲಿದ್ದರೆ ಮಾತ್ರ ಒಂದು ಇವತ್ತು ಕೊಡಗಿನ ಕಲ್ಪನೆ ಕೊಡಗಿನಲ್ಲಿರುವಂಥ ಪ್ರತಿಯೊಬ್ಬ ಈ ಮೂಲ ನಿವಾಸಿಗಳು ಹಳೆಯ ಕಾಲದಿಂದ ಯಾರೆಲ್ಲ ಇದು ಆಳ್ವಿಕೆ ಆಯ್ತು ಹೇಗೆ ಸೇರಿದ್ರು ಅಂತ ಹೇಳೋದಲ್ಲ, ಎಲ್ಲರೂ ಸೇರಿ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋದರೆ ಮಾತ್ರ ಅದು ಕೊಡಗಾಗಿ ಅಂದವಾಗಿ ಕಾಣ್ತದೆ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಂದು ಅಣ್ಣ ತಮ್ಮಂದಿರಂತೆ ನಾವೆಲ್ಲ ಒಂದು ಉತ್ತಮ ಒಂದು ಬಾಂಧವ್ಯದಲ್ಲಿ ಈಗ ಕಳೆದ ಕೆಲವು ವರ್ಷಗಳಿಂದ ಭಾರಿ ಅತ್ಯುತ್ತಮವಾಗಿ ಏನೇ ಚಿಕ್ಕ ವಿಚಾರಗಳಲ್ಲಿ ಎಲ್ಲಿ ಸಂಸ್ಕೃತಿಯ ವಿಚಾರದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ಮಾತನಾಡಿ, ಅಕಾಡೆಮಿ ವತಿಯಿಂದ ಸುಳ್ಯ ತಾಲೂಕಿನ ಬಂದ್ಯಡ್ಕ, ಮಂಡೆಕೋಲು, ಮಡಿಕೇರಿ ತಾಲೂಕಿನ ಚಯ್ಯಂಡಾಣೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಗಡಿನಾಡ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ವಿವಿಧ ಕಡೆಗಳಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಕಾಡೆಮಿ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶಕ್ಕೆ ತಲುಪಿಸಲು ಶ್ರಮಿಸಲಾಗಿದೆ ಎಂದರು. ಇವು ನಾಪಕ್ಕೂಲು ಬೇತು ಮುಕಾಟಿ ಸೋಮಣ್ಣ ಬೆಳ್ಳೆವ ದಂಪತಿಗಳ ಮಗಳು ದೇವಕಿಯವರ ಮದುವೆಯಾಗಳು. ಇವಕ್ಕೆ 2 ಗಂಡು ಮಕ್ಕಳು. ನಿವೃತ್ತ ಮಾಜಿ ಸೈನಿಕರಾಗಿರುವ ಪಾಪಯ್ಯವು ಸುಮಾರು 22 ವರ್ಷ ಅಗ್ರ ಜಮ್ಮು ಕಾಶ್ಮೀರ ಬೆಂಗಳೂರಲ್ಲಿ ದೇಶ ಸೇವೆನ ಮಾಡಿಳು. ಕೃಷಿಕರಾಗಿರುವ ಪಾಪಯ್ಯವು ಕೃಷಿಲಿ ಒಳ್ಳ ಅನುಭವನ ಸಹ ಪಡ್ಕೊಂಡಳು. ದೇಶ ಸೇವೆ ಮಾಡಿ ನಿವೃತ್ತಿ ಪಡ್ಕೊಂಡ್ರೆ ಇದೀಗ ಹುಟ್ಟಿದ ಊರಾದ ಕೆದಮಳ್ಳೂರು ಗ್ರಾಮದಲ್ಲಿ ಆರಾಮ ಜೀವನ ನಡೆಸ್ತಾಳು. ಇವರ ಶ್ರೀಮತಿ ದೇವಕಿಯವು ಶಿಕ್ಷಕಿಯಾಗಿದ್ದು 28 ವರ್ಷಗಳ ಕಾಲ ಶಿಕ್ಷಣ ಅಭಿವೃದ್ಧಿ ಮಾಡ್ತಾವಳೆ. ಈಗ ತಾನೇ ಕರ್ನಾಟಕ ಲೋಕಸಭಾ ಆಯೋಗ ಸದಸ್ಯರಾಗಿ ಮಹತ್ವದ ಸ್ಥಾನ ಪಡ್ಕೊಳ್ಳೋ ಕೊಡಗಲ್ಲಿ ಇದೆ ಒಳ್ಳೆ ಸ್ಥಾನ. ಇದರ ಪ್ರಯೋಜನ ಪಡ್ಕೊಬೇಕು. ಅಪರೂಪ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಶಾಸಕರು ಸಿಕ್ಕಳು. ನಮ್ಮ 2 ಶಾಸಕರು ಸಹ ಸಜ್ಜನರಾಗಿ ಸಿಕ್ಕಳು. ಬಹುಶಃ ಮುಖ್ಯಮಂತ್ರಿಗಳಿಗಿಂತ ನಮಗೆ ಪೊನ್ನಣ್ಣವರು ಭೇಟಿ ಮಾಡಿಕೆ ಮುಖ್ಯಮಂತ್ರಿ ಕಂಡಂಗೆ ಸಾಕು. ಇಂದು ಅಷ್ಟೊಂದು ಪ್ರಭಾವಿ ಸ್ಥಾನದಲ್ಲಿ ಇರುವ ಇವು ಮುಂದಕ್ಕೆ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ನಮ್ಮ ಇಗ್ಗುತಪ್ಪ, ಕಾವೇರಮ್ಮ, ನಮ್ಮ ಕುಲುಗೂರು ವೆಂಕಟರಮಣನ ಹಾರೈಕೆ ಇರಲಿ. ಒತ್ತಡ ಇದ್ದರೂ ಭಾರಿ ಪ್ರೀತಿಯಿಂದ ಕೊಂಡಣ್ಣವು ಇಂದು ಬಂದು ನಮ್ಮ ಅಕಾಡೆಮಿನ ಗಡಿನಾಡ ಉತ್ಸವಕ್ಕೆ ಚಾಲನೆ ಕೊಟ್ಟಳು. ಅವಕ್ಕೆ ನಿಮ್ಮೆಲ್ಲರ ಪರವಾಗಿ, ಅಕಾಡೆಮಿಯ ಪರವಾಗಿ, ಎಲ್ಲ ಜನಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತೇವೆ.